ದೊಡ್ಡ ಮನೆ ಹುಡುಗ ಯುವ ಅವರ ಎಕ್ಕ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ನನ್ಗನ್ಸಿದ್ದು ಒಂದೇ, ಎಕ್ಕ ಈ ಸಲ ಇಟ್ಟು ಹೊಡೆಯೋದು ಪಕ್ಕ. ಆದ್ರೆ ಕೆಲವರಿಗೆ ಈ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಯಾಕಂದ್ರೆ ಎಕ್ಕ ಜಾಕಿ 2.0 ಟಗರು ಭೀಮಾ ಸಿನಿಮಾಗಳ ಮಿಕ್ಸ್ ಮಸಾಲಾ ರಿಮೇಕ್ ಅಂತ ನಮ್ಮ ಶೆಡ್ಡು ಕುಮಾರನ ಸೆಡೆ ಒಡೆಗಳು ಹೇಳ್ತಿದ್ದಾರೆ. ಇಷ್ಟು ವರ್ಷ ಅಪ್ಪನಿಗೆ ಭಯ ಬೀಳ್ತಿದ್ರು, ಈಗ ಮಗ ಬರ್ತಿದ್ದಾನೆ. ಈ ಸಲ ಶೆಡ್ಡು ಕುಮಾರ ಶೆಡ್ಗೆ ಸೇರೋದು ಪಕ್ಕ ಅಂತ. ಎಕ್ಕ ಮಗುನ ಇಲ್ಲ ಮೃಗನ ಅಂತ ತಿಳ್ಕೋಬೇಕು ಅಂದ್ರೆ ಜುಲೈ 18ಕ್ಕೆ ಕಾಯಲೇಬೇಕು. ಈಗಾಗಲೇ ರೋಹಿತ್ ಪದಕಿ ಅವರು ಟ್ರೈಲರ್ ನಲ್ಲಿ ಅರ್ಧ ಕತೆ ರಿವೀಲ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಯುವ ಅವರು 2 ಶೇಡ್ ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಳ್ಳಿಯಲ್ಲಿ ಅಬ್ಬೆ ಪಾಲಿಯಾಗಿ ಆರಾಮವಾಗಿ ಅಮ್ಮನ ಆರೈಕೆಯಲ್ಲಿ ಬೆಳೆದ ಮುತ್ತುವಿನ ಕತೆ ಆದ್ರೆ, ಅದೇ ಮುತ್ತು ಹಳ್ಳಿಯಿಂದ ಸಿಟಿಗೆ ಬಂದು ಗ್ಯಾಂಗ್ ಸ್ಟಾರ್ ಆದ ಮತ್ತೊಂದು ಕತೆ. ಇದರ ಮಧ್ಯೆ ಬೇರೆನೇ ಕತೆ ಇದೆ, ಅದು ಮಾತ್ರ ಈ ಟ್ರೈಲರ್ ನಲ್ಲಿ ರಿವೀಲ್ ಮಾಡಿಲ್ಲ. ಯುವ ಅವರ ಆಕ್ಟಿಂಗು, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಕಾಣ್ತಿದೆ. ಚರಣ್ ರಾಜ್ ಅವರ BGM ಮಾತ್ರ ಸ್ಲೋ ಪಾಯ್ಸನ್ ಕಿಕ್ ಕೊಡುತ್ತೆ. ಇಷ್ಟಕ್ಕೂ ಈ ಅಕ್ಕ ಸಿನಿಮಾ ಯಾಕೆ ನೋಡ್ಬೇಕು ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ಶೆಡ್ ಕುಮಾರನ ಕೃಪಾ ಕಟಾಕ್ಷದಿಂದ ಸ್ಯಾಂಡಲ್ವುಡ್ ಗೆ ಗರ ಬಡ್ದಿದೆ. ಬಿಡುಗಡೆಯಾದ ಯಾವ ಸಿನಿಮಾಗಳು ಓಡ್ತಿಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಸ್ಯಾಂಡಲ್ವುಡ್ ಗೆ ಕೊನೆಯ ಭರವಸೆ ಅಂದ್ರೆ ಈ ಅಕ್ಕ ಸಿನಿಮಾ. ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಸ್ಯಾಂಡಲ್ವುಡ್ ಗೆ ಬೀಗ ಹಾಕಿ ಶೆಡ್ ಕುಮಾರನ್ಗೆ ಬೀಗದ ಕೈ ಕೊಟ್ಟು ನೀನೇ ಸ್ಯಾಂಡಲ್ವುಡ್ ನ ಆಳ್ವಿಕೆ ಮಾಡು ರಾಜ ಅಂತ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ಬೇಕು ಅಷ್ಟೇ. ಈ ಎಕ್ಕ ಸಿನಿಮಾದ ಕತೆ ಮಿಡ್ಲ್ ಕ್ಲಾಸ್ ಹುಡುಗನ ಕತೆ, ನಿಮ್ಮೆಲ್ಲರ ಕತೆ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಹೊಟ್ಟೆಗೆ ಮುದ್ದೆ ತಿಂದು ಕಣ್ಣು ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡುವ ವ್ಯಕ್ತಿನ ಮೃಗ ಮಾಡಿದ್ದು ಯಾರು ಅಂತ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.